ಕಾಶ್ಮೀರದಲ್ಲಿ 178 ಕನ್ನಡಿಗರ ರಕ್ಷಣೆ ಮಾಡಲಾಗಿದೆ. ಕನ್ನಡಿಗರನ್ನ ಕರೆತರ್ತಾ ಇದ್ದಾರೆ ಸಂತೋಷ್ ಲಾಡ್. ಇಂಡಿಗೋ 6E9198 ವಿಮಾನದ ಮುಖಾಂತರವಾಗಿ ಪ್ರಯಾಣವನ್ನು ಮಾಡಲಾಗ್ತಾ ಇದೆ. ಎಲ್ಲರನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಸಂತೋಷ್ ಲಾಡ್. ಇವತ್ತು ಮಧ್ಯಾಹ್ನ 12ಕ್ಕೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಎಲ್ಲರನ್ನ ಸುರಕ್ಷಿತವಾಗಿ ಕರೆತರ್ತಾ ಇದ್ದಾರೆ ಸಚಿವ ಲಾಡ್ ಅವರು. ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಸರ್ಕಾರದ ಕಡೆಯಿಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಜಮ್ಮು ಕಾಶ್ಮೀರಕ್ಕೆ ಕಳಿಸಲಾಗಿತ್ತು. ಇಮಿಡಿಯೇಟ್ ಆಗಿ ತೆರಳಿದವರು ಅಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡಿದ್ರು. ಅಂದರೆ ಆ ಟೈಮಲ್ಲಿ ನಮಗೆ ನಮ್ಮೂರು ಅಂತ ಯಾರಾದರೂ ಒಬ್ಬರು ಇರಲೇಬೇಕು ಅಂತ ಅನಿಸುತ್ತೆ. ನಮ್ಮ ಊರಿನವರು ನಮ್ಮವರೊಬ್ಬರು ಒಂದು ಅಧಿಕಾರದಲ್ಲಿರೋರು ಬಂದಿದ್ದಾರೆ ಅಂದಾಗ ಒಂದು ಧೈರ್ಯ, ಇನ್ನೇನೋ ಆಗಿಬಿಡುತ್ತೆ, ಹೋದವರು ಬಂದುಬಿಡ್ತಾರೆ ಅಂತ ಅಲ್ಲ, ಬಟ್ ಉಳ್ಕೊಂಡವ್ರಿಗೆ ಒಂದು ಸಾಂತ್ವನ, ಧೈರ್ಯ ಅನ್ನೋದು ಬೇಕಲ್ಲ. ಸಂತೋಷ್ ಲಾಡ್ ಅವರು ಇಮಿಡಿಯೇಟಾಗಿ ಹೋಗಿದ್ರು. ಇದೀಗ ಜಮ್ಮು ಕಾಶ್ಮೀರದಲ್ಲಿ ಏನು ರಕ್ಷಣೆ ಮಾಡಲಾಗಿತ್ತು 178 ಕನ್ನಡಿಗರು ಅವರನ್ನು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರ್ತಿರುವಂಥ ದೃಶ್ಯ ನೀವು ಗಮನಿಸ್ತಾ ಇರೋದು. ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆ. ಇಂಡಿಗೋ 6E9198 ಈ ವಿಮಾನದ ಮುಖಾಂತರವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸೇಫಾಗಿ ಜರ್ನಿ ಮಾಡ್ತಾ ಇರುವಂಥದ್ದು. ಸುಮಾರು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವ್ರ ಮುಖದಲ್ಲಿ ಒಂದು ನಿಟ್ಟುಸಿರಿದೆ, ನಗು ಇದೆ. ಯಾಕಂದರೆ ವಾಪಸ್ ನಾವು ನಮ್ಮ ಫ್ಯಾಮಿಲಿ ಸೇರ್ತಾ ಇದ್ದೀವಲ್ವಾ ಅನ್ನೋದೊಂದು, ಯಾವುದೇ ಒಂದು ಆತಂಕ ಅನ್ನೋದು ಇಲ್ಲದೆ ಬರ್ತಾ ಇದ್ದಾರೆ. ಕಂಗಾಲಾಗಿದ್ದರು, ಸಾಕಷ್ಟು ರೀತಿಯಾದಂಥ ಹೆದರುಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಎಲ್ಲರನ್ನೂ ರಕ್ಷಣೆ ಮಾಡಿ ವಾಪಸ್ ಕರೆತರಲಾಗ್ತಿದೆ. ನಮ್ಮ ತಾಯ್ನಾಡಿಗೆ ನಾವು ಹುಷಾರಾಗಿ ಬರ್ತಾ ಇದ್ದೀವಲ್ಲ ಅನ್ನೋದೊಂದು ನಿರಾಳತೆ ಅವ್ರ ಮುಖದಲ್ಲಿ ಕೂಡ ಕಾಣಿಸ್ತಾ ಇದೆ. ಸುಮಾರು 12 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. जय संतोष जी, जय संतोष जी, जय संतोष जी।